ಹಳೆ ಹುಬ್ಬಳ್ಳಿಯ ಆಸಾರವೋಣಿ ಆಸಾರವೋಣಿ ಅಂತ ಹೆಂಗೆ ಹೆಸರು ಬಂತು ಅಂತಂದ್ರೆ ಅಲ್ಲೆಲ್ಲ ನಮ್ಮ ಚನ್ನಪೇಟದೊಳಗಿರುವಂತ ಏನು ಅಗಸರು ಅಲ್ಲಿ ಬಟ್ಟಿ ಒಗಿತಿದ್ರು ಅನ್ನುವಂಥದ್ದಕ್ಕೆ ಕೆರೆ ನೀರು ನಿಲ್ತಿತ್ತು, ಸಣ್ಣ ಹೊಂಡ ಇತ್ತು ಅನ್ನುವಂಥದ್ದು ಅದು ಎಲ್ಲರೂ ಒಪ್ಪುವಂಥದ್ದು ವಿಷಯ. ಆದರೆ ಅಲ್ಲಿ ಪುಷ್ಕರಣಿ ಇತ್ತು ಅಂತಂದು ಹೇಳಿ ಒಂದು ನಾಗಪುರ್ನಲ್ಲಿ AI ವಿಡಿಯೋವನ್ನು ಚಿತ್ರಿಸಿ ಇಡೀ ದೇಶದ ತುಂಬ ಹಂಚೋದ್ರ ಮೂಲಕ, ವಾಟ್ಸಾಪ್ ಸಂದೇಶದ ಮೂಲಕ ಹಂಚೋದ್ರ ಮೂಲಕ, ಸಾಮಾಜಿಕ ಜಾಲತಾಣದ ಮೂಲಕ ಹಂಚೋದ್ರ ಮೂಲಕ ಇವತ್ತು ಹಳೆ ಹುಬ್ಬಳ್ಳಿ ಭಾಗವನ್ನ ಇಲ್ಲಿ ಹಾಕುವಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇವತ್ತು ವಿವಿಧ ದಲಿತ ಮಂಡಳ, ಕಾಂಗ್ರೆಸ್ ಪಕ್ಷ, BSP ಪಕ್ಷ ಹಾಗೂ ಇನ್ನಿತರೆ ಜಾತ್ಯತೀತ ಪ್ರಗತಿಪರ ಮುಖಂಡರ ಮೂಲಕ ನಾವು ಇವತ್ತು ಸಾಂಕೇತಿಕವಾದಂಥ ಈ ಜೈಭೀಮ್ ವೃತ್ತ, ಸೌಹಾರ್ದ ಜೈಭೀಮ್ ವೃತ್ತವನ್ನು ಬಂದ್ ಮಾಡೋದ್ರ ಮೂಲಕ ಇವತ್ತು ನಾವು ಕೋಮುವಾದಿ ಶಕ್ತಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ನಿಮ್ಮ ಹತ್ರ ನಿಜವಾಗಲೂ ಅಭಿವೃದ್ಧಿ, ಈ ದೇಶದ ಹಿತ ಕಾಯುವಂಥದ್ದು, ದಲಿತರ ಹಿತ ಕಾಯುವಂಥದ್ದಿದ್ರೆ ನೀವು ಅಂಬೇಡ್ಕರ್ ಕ್ರೀಡಾಂಗಣವನ್ನು ಉಳಿಸ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಪಯೋಗಿಸಿದಂಥ ಬಾವಿಯನ್ನು ಸಂರಕ್ಷಿಸ್ರಿ. ಇಂತಹ ಅನೇಕ ಕೆಲಸ ಕಾರ್ಯಗಳು ಇವತ್ತು ನಿಮ್ಮ ಮುಂದೆ ಇದ್ದಾಗಿನೂ ಸಹಿತ ನೀವು ಷಡ್ಯಂತ್ರದ ಮೂಲಕ ಕೇವಲ ಹಿಂದೂ ಮತ್ತು ಮುಸ್ಲಿಂ ಈ ಒಂದು ಕೋಮು ಭಾವನೆಗೆ ಧಕ್ಕೆ ತರುವಂಥ ಹೀನ ಮನಸ್ಥಿತಿಯನ್ನು ಮಾಡ್ತಾ ಇದ್ದೀರಿ. ಅಲ್ಲಿ ಮಾಡಿರುವಂಥ ರಸ್ತೆ ಕೇವಲ ದಲಿತ ಸಮುದಾಯದ 22 ಮನೆಗಳಿಗೆ ಏನು 1970 ಕಟ್ಟಿದ್ರು ಆ ಮನೆಗಳಿಗೆ ಸಂಬಂಧಪಟ್ಟಂತೆ, ಪೌರ ಕಾರ್ಮಿಕರ ಮನೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ರಸ್ತೆಯನ್ನು, ಏನು ಕಚ್ಚಾ ರಸ್ತೆ ಇತ್ತು, UGD ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿದಂಥ ರಸ್ತೆ ಇತ್ತು, ಆ ರಸ್ತೆಯನ್ನು ನವೀಕರಣ ಮಾಡಲಾಗಿದೆ. ಆ ನವೀಕರಿಸಿದಂಥ ರಸ್ತೆಯನ್ನು ಇವತ್ತು ಕಿತ್ತು ಹಾಕ್ತೇವೆ ಅನ್ನುವಂಥ ಬೆದರಿಕೆ ಒಡ್ಡುವಂಥ ನಿಮ್ಮ ಮನಸ್ಥಿತಿ ಬಹಳಷ್ಟು ಹೀನವಾದುದು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡಿ, ನೀವು ಇಂಥ ಹೀನ ಮನಸ್ಥಿತಿಯನ್ನು ಮುಂದುವರಿಸಿದ್ರೆ ನಿಮ್ಮ ವಿರುದ್ಧ ನಾವು ಧಿಕ್ಕಾರ ಹೇಳಿ ಹುಬ್ಬಳ್ಳಿ ಧಾರವಾಡ ಅಲ್ಲ ರಾಜ್ಯವನ್ನ ಬಂದ್ ಮಾಡೋದ್ರ ಮೂಲಕ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ದಕ್ಷ ಅಧಿಕಾರಿಗಳನ್ನ ಗುರಿಯಾಗಿಸ್ಕೊಂಡು ಅವರು ಹೀನ ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೇವೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ಸಹಿತ ಸಿದ್ಧ ಇದ್ದೇವೆ. ಅಧಿಕಾರಿಗಳಿಗೆ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಏನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೋಲಗಲಭೆ ಹೇಳ್ಬೇಕಂತೇಳಿ ಒಂದು ದುರುದ್ದೇಶ ಇಟ್ಕೊಂಡು ಒಂದು ರಾಜಕೀಯ ಒಂದು ಷಡ್ಯಂತ್ರನ ಮಾಡ್ತಿರುವಂಥ ಈ ಒಂದು ಆಸಾರವೋಣಿಯ ಏನು ಶ್ರೀ ಭವಾನಿ ಶಂಕರ ದೇವಾಲಯದಲ್ಲಿ ಅಲ್ಲಿ ಏನು ಪುಷ್ಕರಣಿ ಇತ್ತು, ಮತ್ತೊಂದಿತ್ತು, ಆದಿತ್ತಂತೇಳಿ ಸುಳ್ಳು ಏನೋ ಒಂದು ಕ್ರಿಯೇಟಿವ್ ಮಾಡ್ಕೊಂಡು ಈಗ ಒಂದು ಬಂದ್ಬಿಟ್ಟೈತಿ. ಮತ್ತು ಸೈಂಟಿಸ್ಟ್ಗಳು ಈಗ ಭಾಳ ಆಗ್ಬಿಟ್ಟಾರ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ. ಯಾಕೆ ಹೇಳ್ತೀನಿ ಮಾತಂತಂದ್ರೆ, ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅದರದೇ ಆದಂಥ ಆ್ಯಕ್ಟ್ ಇದೆ. ಅಲ್ಲಿ ಏನಿದೆ ಏನಿಲ್ಲ ಅಂತೇಳಿ ಎಲ್ಲ ಆ್ಯಕ್ಟ್ ಪ್ರಕಾರನ ಎಲ್ಲ ಕಾಮಗಾರಿ ನಡೆಯುವಂಥದ್ದು ಆಗ್ತಿರ್ತಾವೆ. ಅಂಥ ಒಂದು ಇದ್ರದಾಗ ಇವರು ಒಂದು 30-40 ವರ್ಷಗಳ ಹಿಂದಿಂತರೂ ದಾಖಲೆಗಳು ಎಲ್ಲ ಇರ್ತಾವೆ. ಅಂಥ ಒಂದು ವಿಚಾರದಾಗ ಇವರು ಯಾಕೆ ಒಂದು ಜಾತಿ ಒಂದು ಇದು ಇಟ್ಕೊಂಡು, ಹಿಂದೆ ಮಹಾನಗರ ಪಾಲಿಕೆ ಸದಸ್ಯರು ಯಾರಿದ್ರು, BJP ಅವರು ಇದ್ರು, ಮೇಯರ್ ಯಾರಿದ್ರು, BJP ಅವರು ಇದ್ರು, ಸರ್ಕಾರ ಯಾರ್ದಿತ್ತು, BJPದೇ ಇತ್ತು, ಕೇಂದ್ರ ಸರ್ಕಾರ ಯಾರ್ದಿತ್ತು, ಅವ್ರದ್ದೇ ಇತ್ತು. ಮತ್ತು ಅವಾಗ ಯಾವಾಗೂ ಸೈಂಟಿಸ್ಟ್ ಕಂಡು ಬರಲಿಲ್ಲ, ಸೈಂಟಿಸ್ಟ್ಗಳಿಗೆ ಈಗ ಕಂಡು ಬಂದ್ಬಿಟ್ಟೈತೆ. ಹಂಗಂದ್ರೆ ಎಲ್ಲ ಕಡೆ ಅವಾಗಿನ ಪ್ರದೇಶಗಳ ನೀರಿನ ವ್ಯವಸ್ಥೆ ಅನಾನುಕೂಲಗಳು ಇರ್ತಿದ್ದಿಲ್ಲ. ಅವತ್ತಿನ ಮಟ್ಟಕ್ಕೆ ನೀರು ಒಂದು ಎಲ್ಲಿ ನಿಲ್ಲುತ್ತೆ ಅನ್ನೋಂಥದ್ದು ಅದನ್ನೇ ಹೊಂಡ ಮಾಡುವಂಥದ್ದು ಮಾಡ್ತಿದ್ರು. ಹಂಗಂದ್ರೆ ಈಗ ಹೆಗ್ಗೇರಿ ಗ್ರೌಂಡ್ ನೀರಿನ ಪ್ರದೇಶ ಅದು. ಹಂಗೆ ಈಗ ನಮ್ಮ ಹೊಸೂರು ಶ್ರೀ ಗಾಳಿದಂತೆ ಗುಡಿ ಕಡೆ IT ಪಾರ್ಕ್ ಅದು ನೀರಿನ ಪ್ರದೇಶದ. ಮತ್ತು ಆ ಕಟ್ಟಡನ ಕೊಡಿಸ್ತಿದ್ರ ಇವರು. ಈ ಕಟ್ಟಡ ಕಟ್ಟಿದಾರಲ್ಲ ಅದನ್ನ ಬೆಳೆಸಿ ಕೆರೆ ಮಾಡಿಕೊಡ್ತಾರ. ಎಲ್ಲೇನು ಜೀರ್ಣ ಉದ್ಧಾರ ಆಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗಬೇಕು ದೇವಾಲಯಗಳು ಅನ್ನೋದು ಚಿಂತನೆ ಇಲ್ಲ ಅವ್ರಿಗೆ. ಇಂಥವು ಇವತ್ತು ಮುಸ್ಲಿಂ ಏನು ಕಾರ್ಪೊರೇಟರ್ ಆಗಿದ್ದಾರೆ ಇಕ್ಬಾಲ್ ನವಲೂರ್ ಅವರು, ಆ ಒಂದು ಮುಸ್ಲಿಂ ಕಾರ್ಪೊರೇಟರ್ ಇರೋದ್ರಿಂದ ಅವ್ರಿಗೆ ತೊಂದರೆ. ಯಾಕಂದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಕಾಮಗಾರಿ ಆಗಿದ್ದಿಲ್ಲ. ಅಲ್ಲಿ ಜನಗಳ ಮುಸ್ಲಿಮ್ಗಿಂತ ಹಿಂದೂಗಳ ಬೇಡಿಕೆ ಭಾಳ ಆಗಿತ್ತು, ಇಲ್ಲಿ ರಸ್ತೆ ಆಗ್ಬೇಕ್ರಿ. ಅವಾಗ ಏನು ಇಂದಿನ ಸದಸ್ಯರಿದ್ರೆ ಅಲ್ಲಿ UGD ಮತ್ತು ಅಂಡರ್ಲೈನ್ ಕೆಲಸಗಳೆಲ್ಲ ಮಾಡಿಕೊಟ್ಟಾರ, ಓಡಾಡಕ್ಕೆ ಮೆಟ್ಲಿಂಗ್ ಇಂಥವೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದ ಮ್ಯಾಗ ರೋಡನ್ನು ಮಾಡಿಕೊಡ್ತೇನೆ ಭರವಸೆ ಕೊಟ್ಟು ಅವರು ಕಾಡಿ ಬೇಡಿ ಅದಕ್ಕೆ ಫಂಡ್ ಅಂತಂದು ಕೆಲಸನ ಮಾಡ್ತಿದ್ದಾರೆ.
ಇವತ್ತು ಬಂದು ಅದಕ್ಕೆ ಅಡೆತಡೆ ಮಾಡುವಂಥದ್ದಾದ್ರೆ ತಪ್ಪಾಗುತ್ತಿದ. ಇದು ಒಂದು ಜಾತ್ಯತೀತವಾಗಿ ಒಂದು ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡ ಇವಾಗ ಆ ಹಸರುವಣಿಯಲ್ಲಿರುವಂಥ ಏನು ಆ ರೋಡ್ ಹಾಕ್ಬೇಕನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಇದೆ. ಅಲ್ಲಿ ಜನರಿಗೆ ಏನು ಬೇಡಿಕೆ ಆಗೈತಿ ಆ ರೀತಿ ಕೆಲಸ ಕಾಮಗಾರಿ ಆಗಬೇಕು. ಈ ಡೋಂಗಿ ಹೋರಾಟಗಾರನ ತಗೊಂಡ್ಬಂದು ಇಲ್ಲಿ ಭಾಷಣ ದೊಡ್ಡ ಮಾತಾಡಿ ನಮ್ಮ ಶಾಂತಿತೆ ಇರುವಂಥ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನು ಕೋಮಗಲ್ಬೆ ಆಗಿ ಮತ್ತೆ ಇಲ್ಲೇ ಏನು ಉದ್ಯಮಿಗಾರರು ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ, ಇವ್ರಿಗೆಲ್ಲ ತೊಂದರೆ ಮಾಡುವಂಥದ್ದು ಇವ್ರ ಉದ್ದೇಶ ಆಗೈತಿ. ಇವ್ರ ಅಭಿವೃದ್ಧಿ ಅಂತರೂ ಸತ್ರು ತೋರ್ಸಂಗಿಲ್ಲ. ತೋರ್ಸೋದಾದ್ರೆ ಎಲ್ಲ ಮುಖಂಡರಿದ್ದಾರೆ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಅಂಥವ್ರ ಜೊತೆ ಒಂದು ಸಭೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಆ ಸಭೆದಲ್ಲಿ ಕರೆದು ಒಂದು ಡೆಬೇಟ್ ಮಾಡ್ರಿ. ಇವತ್ತು ಆಗ್ತಿರೋವಂಥದ್ದು ಫ್ಲೈಓವರ್ಗಳೆಲ್ಲ ನೋಡ್ತಿದ್ರೆ ಬರ್ತಾರೆ, ಇದೇನಿದು ಮೆಟ್ರೋದು ಏನ್ರಿ ಇದು ಫ್ಲೈಓವರ್ ಅಂತ ಕೇಳ್ತಾರೆ. ನಮ್ಗೆ ಬೆಂಗಳೂರದಾಗಿಂದ ಬಂದವ್ರ ನಮ್ಗೆ ಆ ಪರಿ ಆಗಿದೋ ಇಲ್ಲಿ ಫ್ಲೈಓವರ್ ಅಂದ್ರೆ ಹುಬ್ಬಳ್ಳಿಯ ಒಂದು ಪ್ರಸಿದ್ಧವಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಹೆಸರುವಾಸಿ ಇರುವಂಥದ್ದು ಈ ಒಂದು ಧಾರವಾಡ ಜಿಲ್ಲೆ. ಇಲ್ಲಿ ಏನು ಕೊಡುಗೆ ಐತೆ ಅನ್ನೋದು ಏನು 30 ವರ್ಷಗಳಿಂದ ಇವ್ರೇನು ಅಧಿಕಾರನ ವಹಿಸ್ತಿದಾರ. ನಾ ಯಾರ ಹೆಸರು ತೊಗೊಳಕ್ ಬಯಸಂಗಿಲ್ಲ. ಯಾಕೆ ಬಯಸೋದಿಲ್ಲ ಅಂದ್ರೆ ಹಿಂಗೆ ಬಯಸವ್ರು ದೊಡ್ಡವರಾಗ್ಬಿಟ್ಟಾರ. ಅವ್ರು ಏನಾದ್ರು ಒಂದು ಹೆಸರನ್ನು ಉಂಟು ಮಾಡ್ತಾರೆ, ಅದಕ್ಕೆ ಏನಾದ್ರು ಸೃಷ್ಟಿ ಮಾಡ್ತಾರೆ, ಇಂಥವ್ರು ಮಾಡತ್ತಾರೆ ಅಂದ್ಕೊಳ್ಳಿ. ಹಿಂಗೆ ಎಲ್ಲರಿಗೂ ನಮ್ಮಂಥ ಯುವಕರಿಗೆ, ನಾವು ಹಿಂದೂಗಳೇ, ನಮ್ಮಂಥ ಯುವಕರಿಗೆ ನಮ್ಗೊಂದು ಭ್ರಮೆ ಆಗಿಬಿಟ್ಟಿತ್ತು. ಇಲ್ಪ ಇದು ಹಿಂದುತ್ವ, ಇದು ನಮ್ದು, ಇದು ನಂದು ಅಂತೇಳಿ. ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜಾತಿ ಈ ಜಾತಿ ಅಂತ ಸಂವಿಧಾನ ಮಾಡಿಲ್ಲ. ಪ್ರತಿಯೊಬ್ಬರ ಸಂವಿಧಾನರಿಗೆ ಎತ್ತಿ ಇಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಡುಗೆಯನ್ನು ಕೊಟ್ಟಾರ. ಆ ಸಂವಿಧಾನ ಪ್ರಕಾರ ಇವರೆಲ್ಲರೂ ನಡೆದ್ರೆ ಇವ್ರು ದೇಶದಾಗ ಉಳಿತಾರೆ. ಇಲ್ಲ ಅಂದ್ರೆ ದೇಶದಿಂದ ಹೊರಗೆ ತಾನಾಗೆ ಹೋಗ್ತಾರೆ. ಇಲ್ಲ ಅಂದ್ರೆ ನಮ್ಮಂಥ ಹಿಂದೂಗಳು ಏನು ದಲಿತರು ಅಲ್ಪಸಂಖ್ಯಾತರು ಅದರ ಇದು ಯಾವ ರೀತಿ ಖಂಡನೆ ಮಾಡ್ಬೇಕನ್ನೋಂಥದಕ್ಕೆ ಅವ್ರಿಗೆ ಎದಿ ಮ್ಯಾಗೆ ನಿಂತು ಖಂಡನೆ ಮಾಡುವಂಥದ್ದು ಆ ದಿನಗಳು ಬರ್ತಾವ. ಇವ್ರ ಸಂಘಟನೆಗಳು ಏನು ಹಳೆ ಹುಬ್ಳಿ ಭಾಗದಾಗ ಬಿಜೆಪಿಯವರು ಜಾತಿ ನಡಕ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದಾರ. ಏನು ಶಾಂತಿ ಇದ್ದಂತ ಹಳೆ ಹುಬ್ಳಿ ಭಾಗವನ್ನು ಪುಷ್ಕರಣಿ ಹೆಸರಲ್ಲೇ ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಕೆಲಸ ಅಂತ ಮಾಡ್ತಾ ಇದಾರ. ಇದನ್ನು ವಿರೋಧಿಸಿ ಇವತ್ತು ಈ ಇಂಡಿ ಪಂಪ್ ಸರ್ಕಲ್ ನಲ್ಲಿ ದಲಿತ ಸಂಘಟನೆಗಳು, ದಲಿತ ಒಕ್ಕೂಟಗಳು ಏನು ಹೋರಾಟ ಮಾಡ್ತಾ ಇದಾರ. ಕಾಂಗ್ರೆಸ್ ಪಕ್ಷದಿಂದ ನಾವು ಕೂಡ ಅನೇಕ ಮುಖಂಡರುಗಳು ಬಂದು ಅವರ ನ್ಯಾಯಯುತ ಹೋರಾಟಕ್ಕೆ, ಸಾರ್ವಜನಿಕರ ಹೋರಾಟಕ್ಕೆ ನಾವು ಕೂಡ ಬೆಂಬಲವಾಗಿ ನಿಂತು, ಅವರೇನು ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಮಾಡಲಾರ್ದೆ ಚುನಾವಣೆ ಬಂದ ತಕ್ಷಣ ಇದೇನು ಜಾತಿ ನಡಕ ಬೆಂಕಿ ಹಚ್ಚೋ ಕೆಲಸ ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನಕರ ಬೆಂಕಿ ಹಚ್ಚು ಕೆಲಸ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಅದ್ರ ವಿರುದ್ಧ ನಾವೆಲ್ಲ ಇವತ್ತು ದಲಿತ ಒಕ್ಕೂಟಗಳಿಗೆ ನಾವು ಕೂಡ ಬೆಂಬಲವಾಗಿ ನಿಂತು ಏನು ಈ ಪದೇ ಅದೇ ಜಾಗಕ್ಕೆ 2012-13ರಿಂದನೂ ಕೂಡ ಜಗದೀಶ್ ಶೆಟ್ಟರ್ ಈ ಭಾಗದಾಗ ಶಾಸಕರಿದ್ರು. ಅವರ ಸ್ವಂತ ಅನುದಾನದಲ್ಲಿ ಏನು ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಏನು ಜಗದೀಶ್ ಶೆಟ್ಟರ್ ಸ್ವತಃ ಅಲ್ಲಿ ಒಳಚರಂಡಿ ಕಾಮಗಾರಿ ತಗೊಂಡೋದಿರ್ಬೋದು, ಅಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಕೋದಿರ್ಬೋದು, ಮತ್ತು ಅಲ್ಲಿ ತೆರೆದ ಚರಂಡಿ ಕೆಲಸ ಮಾಡೋದಿರ್ಬೋದು. ಇದನ್ನೆಲ್ಲ ಅಭಿವೃದ್ಧಿ ತಗೊಂಡಾಗ ಇವರಿಗೆ ಪುಷ್ಕರಣಿ ಕಾಣಲಿಲ್ಲ. ಯಾವಾಗ ಒಬ್ಬ ಅಲ್ಪಸಂಖ್ಯಾತ ಆ ಭಾಗದಾಗ ಮಹಾನಗರ ಪಾಲಿಕೆ ಸದಸ್ಯ ಅಲ್ಲೇನು ಸಾರ್ವಜನಿಕರು ಅಲ್ಲಿರುವಂತಹ ಬ್ರಾಹ್ಮಣ ಸಮಾಜದವ್ರು ಇರ್ಬೋದು, ಹಿಂದೂ ಸಮಾಜದವ್ರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅವರೆಲ್ಲರ ಬೇಡಿಕೆಯಿಂದ ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋ ಸಲುವಾಗಿ ಮಹಾನಗರ ಪಾಲಿಕೆ ಅನುದಾನದಾಗ ಹಾಕಿ ರಸ್ತೆ ಮಾಡಿದ್ಮೇಲೆ ಇವ್ರಿಗೆ ಅಲ್ಪಸಂಖ್ಯಾತ ಒಬ್ಬ ಯುವಕ ಕೆಲಸ ಮಾಡಿದ ಅನ್ನುವಂಥದ್ದು ತೊಂದರೆಯಿಂದ ಪದೇ ಆ ಭಾಗದಲ್ಲಿ ಸುಮಾರು 8 ಬಾರಿ ಕಾಮಗಾರಿಗಳನ್ನು ಕೈಗೊಂಡಾರ. ಅದರಲ್ಲಿ 3 ಬಾರಿ ಜಗದೀಶ್ ಶೆಟ್ಟರ್ ಸ್ವತಃ ದುಡ್ಡು ಹಾಕ್ಯಾರ. ಅವ್ರ ದುಡ್ಡು ಆ ಭಾಗದಾಗಿದ್ದಂತ ಮೇಯರ್ ಆದಂತ ಪಾಂಡುರಂಗ್ ಪಾಟೀಲ್ರು ಕೂಡ 15ನೇ ಹಣಕಾಸು ಇರ್ಬೋದು, 13ನೇ ಹಣಕಾಸು ಇರ್ಬೋದು, ಅವಾಗಿನ ನಗರ ಪಾಲಿಕೆ ಅನುದಾನ ಇರ್ಬೋದು, ಇವೆಲ್ಲ ಅನುದಾನದಾಗ ಸುಮಾರು 8 ಬಾರಿ ಅದೇ ಜಾಗಕ್ಕೆ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಕಾಮಗಾರಿ ತಗೊಂಡಾಗ ಇವ್ರು ಯಾರು ಹೋರಾಟ ಮಾಡಲಿಲ್ಲ, ಇವ್ರು ಯಾರು ಪ್ರತಿಭಟನೆ ಮಾಡಲಿಲ್ಲ. ಇವ್ರು ನಿಜವಾಗ್ಲೂ ಹೋರಾಟ ಮಾಡೋದೇ ಇದ್ರೆ ಇವತ್ತು ಜಗದೀಶ್ ಶೆಟ್ಟರ್ ಮನೆ ಮುಂದೆ ಹೋರಾಟ ಮಾಡ್ಬೇಕು, ಇವತ್ತು ಪಾಂಡುರಂಗ್ ಪಾಟೀಲ್ ಮನೆ ಮುಂದೆ ಹೋರಾಟ ಮಾಡ್ಬೇಕು. ಅದೆಲ್ಲ ಯುಟಿಲಿಟೀಸ್ ಮೂಲಭೂತ ಸೌಕರ್ಯ ಆದ್ಮೇಲೆ ಅಲ್ಲಿದ್ದಂತ ಮಹಾನಗರ ಪಾಲಿಕೆ ಸದಸ್ಯ ಇಕ್ಬಾಲ್ ನವಲೂರ್ ಅವರು ಆ ಸಾರ್ವಜನಿಕರ ಕೆಲಸ ಸಮಸ್ಯೆ ನೋಡಿ ಅಲ್ಲಿ ರಸ್ತೆ ಮಾಡಿದ್ಮೇಲೆ ಒಬ್ಬ ಅಲ್ಪಸಂಖ್ಯಾತ ಮಾಡಿದ ಅಂದ್ಮೇಲೆ ಇವ್ರು ತೊಂದರೆ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಬಿಜೆಪಿಗರು. ಇವ್ರಿಗೆ ಯಾವುದೇ ಅಭಿವೃದ್ಧಿ ಮೇಲೆ ನಾವು ಅಭಿವೃದ್ಧಿ ಮಾಡಿದೇವೆ ಅಂತ ಸಾರ್ವಜನಿಕರ ಮುಂದೆ ಹೋಗಕ್ಕಂತೂ ಇವ್ರ ಕಡೆ ಅವಕಾಶ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಿದೇವಿ ಸಾರ್ವಜನಿಕವಾಗಿ ನಾವು ಹೇಳಿ ನಾವು ಇಂಥ ಅಭಿವೃದ್ಧಿ ಮಾಡಿದೇವೆ ಅಂತ ನೋಡ್ತೊಳಕಂತೂ ಇವ್ರಿಗೆ ಅವಕಾಶ ಇಲ್ಲ. ಎಲೆಕ್ಷನ್ ಬಂದ ಮೇಲೆ ಇವರು ಈ ಹಿಂದೂ ಮುಸ್ಲಿಂ ಇದೇನೋ ಒಂದು ವಿಷಯ ಇಟ್ಕೊಂಡು ಸಾರ್ವಜನಿಕರ ಮುಂದೆ ಹೋಗುವಂತ ಕೆಲಸ ಮಾಡಿದಾರ. ಈಗಾಗಲೇ ಜನರು ಬಹಳಷ್ಟು ಶಾಣೆ ಆಗಿದಾರ, ಬಹಳಷ್ಟು ಇಲ್ಲಿ ಜ್ಞಾನವಂತರಾಗಿದಾರ.
ಇವ್ರು ಏನೇ ಡೋಂಗಿ ಮಾಡಿದ್ರು ಕೂಡ ಬಿಜೆಪಿಗರು ಯಾವತ್ತು ಜನರು ಇವ್ರ ಪರವಾಗಿ ನಿಲ್ಲಲ್ಲ. ಇಲ್ಲೇನ ನಾಗ್ಪುರ್ ಆದ್ಮೇಲೆ ಹುಬ್ಬಳ್ಳಿ RSS ಗೆ ಒಂದು ದೊಡ್ಡ ಲ್ಯಾಬೊರೇಟರಿ. ಈ ಲ್ಯಾಬೊರೇಟರಿಯಲ್ಲಿ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ನಿಂದ ಅವರು ಇಡೀ ರಾಜ್ಯದ ತುಂಬಾ ಕೋಮುಗಲಭೆ ಅಶಾಂತಿ ವಾತಾವರಣ ಸೃಷ್ಟಿಸಿ ಅಧಿಕಾರಕ್ಕೆ ಬರ್ಬೇಕನ್ನುವಂತ ಕನಸು ಭಾರತೀಯ ಜನತಾ ಪಾರ್ಟಿ ಹಗಲುಗನಸು ಕಾಣ್ತಾ ಇದೆ. ವಿಶೇಷವಾಗಿ ಅವರ ಏಜೆಂಟ್ಗಳಾದಂತಹ ಪ್ರಹ್ಲಾದ್ ಜೋಶಿ, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಮತ್ತು ಈ ಮೂರು ವಿಧಾನಸಭಾ ಕ್ಷೇತ್ರದ ಪಾಲಿಕೆ ಸದಸ್ಯರನ್ನ ಇಲ್ಲಿ ಬಿಟ್ಟು ಇವತ್ತು ಆಗ್ತಾ ಇರುವಂತ ಡೆವಲಪ್ಮೆಂಟ್ ನ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿ ಆದವರು ಡೆವಲಪ್ಮೆಂಟ್ ಮಾಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಇವತ್ತು ಇಕ್ಬಾಲ್ ಅವರು ನಾನು ಡೆವಲಪ್ಮೆಂಟ್ ಮಾಡೋದನ್ನ ನೀವು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇದು ನಮ್ಮ ಬಹಳ ಮೂಲ ಉದ್ದೇಶ ಇವತ್ತಿನ ಹೋರಾಟದ್ದು. ಮತ್ತೆ ಪ್ರಮೋದ್ ಮುತಾಲಿಕ್ ಅನ್ನುವಂತ ಒಬ್ಬ ವ್ಯಕ್ತಿನ ಮುಂದೆ ಬಿಟ್ಟು ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡುವಂತದ್ದು ಏನಿವತ್ತು ನೀವು ಮಾಡ್ತಾ ಇದ್ದೀರಿ, ಆ ಪ್ರಮೋದ್ ಮುತಾಲಿಕ್ ಅವ್ರನ್ನ ಧಾರವಾಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಮತ್ತೆ ಈ ಹಿಂದೆ ಜಗದೀಶ್ ಶೆಟ್ಟರು, ಪಾಂಡುರಂಗ್ ಪಾಟೀಲ್ರು ಶಾಸಕರು ಮತ್ತು ಪಾಲಿಕೆ ಸದಸ್ಯರಿದ್ದಾಗ ಅದೇ ಜಾಗದಾಗ ಡೆವಲಪ್ಮೆಂಟ್ ಮಾಡಿದ್ರಲ್ಲ, ಅವತ್ತು ಡೆವಲಪ್ಮೆಂಟ್. ಇವತ್ತು ಕಾಂಗ್ರೆಸ್ ಪಾಲಿಕೆ ಸದಸ್ಯ ಡೆವಲಪ್ಮೆಂಟ್ ಮಾಡಕ್ ಹೋದ್ರೆ ನೀವು ಪುಷ್ಕರಣಿ ನೆನಪಂತ. ಒಂದ್ ವೇಳೆ ಅಲ್ಲಿ ಪುಷ್ಕರಣಿ ಇದ್ರ ಅದ್ರ ಬಗ್ಗೆ ಯಾವುದೇ ದಾಖಲಾತಿಗಳಿಲ್ಲ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ 2023 ಸ್ಪಷ್ಟವಾಗಿ ಹೇಳ್ಬಿಟ್ಟೈತಿ ಅಲ್ಲಿ ಯಾವ ಪುಷ್ಕರಣಿ ಇರ್ಲಿಲ್ಲ ಅಂತ ಹೇಳಿ. ಅದ್ ಆಸ್ತಿ ಅವತ್ತು ಬ್ರಿಟಿಷರ ಕಾಲದಾಗ ಸರ್ಕಾರದ ಹೆಸರಲ್ಲಿ ಇತ್ತು, ಇವತ್ತು ಪಾಲಿಕೆ ಆಯುಕ್ತರ ಹೆಸರೊಳಗೈತಿ. ಪಾಲಿಕೆ ತನ್ನ ಅನುದಾನದಿಂದ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಸೊ ನಮ್ ಡಿಮಾಂಡ್ ಇಷ್ಟ, ಜನಪ್ರತಿನಿಧಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಪ್ರಮೋದ್ ಮುತಾಲಿಕ್ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡಬೇಕು. ಇದು RSS ಸೃಷ್ಟಿ ಮಾಡಿರುವಂತ ಒಂದು ಎಷ್ಟು ಬೇಬಿ ಆಗಿದೆ. ನೀವು ಹುಬ್ಬಳ್ಳಿಯನ್ನ ಉಪಯೋಗಿಸ್ಬೇಡ್ರಿ. ಅಶೋಕ್ ಸಿಂಗಾಲನ ಕರೆದು ಇಲ್ಲಿ ವಾತಾವರಣ ಕೆಡಿಸಿದ್ರಿ, ಉಮಾಭಾರತಿನ ಕರೆದು ಇಲ್ಲಿ ವಾತಾವರಣ ಕೆಡಿಸಿದ್ರಿ. ಇವತ್ತು ಪ್ರಮೋದ್ ಮುತಾಲಿಕ್ ಕರೆಸಿ ಇಲ್ಲಿ ವಾತಾವರಣವನ್ನು ನೀವು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಿದ್ರಿ. ಇದನ್ನ ದಯಮಾಡಿ ನೀವು ಮಾಡಕ್ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಭಾಗಕ್ಕೆ ಹುಬ್ಬಳ್ಳಿ ಒಂದು ವಾಣಿಜ್ಯ ನಗರಿ, ವಾಣಿಜ್ಯಕ್ಕೆ ಎಲ್ಲರೂ ಇಲ್ಲಿ ಅವಲಂಬಿತರಾಗಿದ್ದಾರೆ. ಇಲ್ಲಿ ಒಂದು ದಿನ 144 ಸೆಕ್ಷನ್ ಮಾಡಾಯ್ತು, ಮುಂದೆ ಬಂದು ಕರ್ಫ್ಯೂ ಮಾಡೋದ್ರಿಂದ ಇಲ್ಲಿಯ ವ್ಯಾಪಾರ ಉದ್ಯೋಗಕ್ಕೆ ನೀವು ನೇರವಾಗಿ ಹೊಡೆತ ಕೊಡುವಂತ ಪ್ರಯತ್ನ ಮಾಡ್ತೀರಿ. ಇದನ್ನ ಮಾಡಕ್ ಹೋಗಬೇಡಿ ಅಂತ ಹೇಳಿ ನಾನು ಕಳಕಳಿಯಿಂದ ತಮ್ಮ ಮುಖಾಂತರ ಅವ್ರು ಕೇಳ್ಬೋದು. ಏನ್ ಈ ಬಿಜೆಪಿ ಅವರು ಒಂದು ಪುಷ್ಕರಣಿ ಐತಿ ಅಂತೇಳಿ ಅಸರೊಂಡೊಳಗ ಏನ ಇದೊಂದು ಹೋರಾಟ ಮಾಡಿದ್ರಲ್ಲ, ಬಹುಶಃ ಇವರು ಅಭಿವೃದ್ಧಿಗೆ ವಿರುದ್ಧದಾರ ಅನ್ನೋದಕ್ಕೆ ಇದ ಸಾಕ್ಷಿ. ಇಡೀ ದೇಶದ ತುಂಬಾ ಅಭಿವೃದ್ಧಿ ಬಗ್ಗೆ ಎಂದೂ ಮಾತಾಡಿಲ್ಲ ಇವರು. ಕೋಮುಗಲಭೆಗಳನ್ನ ತಗೊಂಬಂದು ಹೋರಾಟ ಮಾಡತಕ್ಕಂತ ಕೆಲಸವನ್ನ ಇವತ್ತು ಒಂದ್ ದಿವ್ಸ ಮಾಡಕತ್ತಿಲ್ಲ, ಪ್ರತಿ ಬಾರಿ ಇದನ್ನ ಮಾಡಿ ಎಲೆಕ್ಷನ್ ಮಾಡಿದವ್ರು ಇವ್ರು. ಇವತ್ತು ಏನೈತಲ್ಲ ಪುಷ್ಕರಣಿ ಐತಿ ಅಂತ ಹೇಳಿ, ದೇವಾಲಯ ಪುಷ್ಕರಣಿ ಐತಿ ಅಂತ ಹೇಳಕತ್ತಾರಲ್ಲ, ಅದಕ್ಕೆ ಪುರಾತತ್ವ ಒಂದು ಇಲಾಖೆ ಅಂತ ಅವ್ರಿಗೊಂದು ಮಾಹಿತಿ ಕೊಟ್ಟಾರ, ಅಲ್ಲಿ ಯಾವ್ದು ಇಲ್ಲ ಅಂತೇಳಿ. ಅಟ್ ಹೇಳಿದ ಮೇಲೂ ನೀವು ಹೋಗಿ ಅಲ್ಲಿ ಪಾಲಿಕೆ ಸದಸ್ಯರಿಗೆ ಧಮಕಿ ಕೊಡ್ತೀರಿ, ಒಬ್ಬ ಶಾಸಕರಾಗಿ ನೀವು ಅವ್ರಿಗೆ ಧಮಕಿ ಕೊಡ್ತೀರಿ ಅಂತಂದ್ರೆ ಬಹುಶಃ ನೀವು ಮುಂದೆ ನಿಮಗೂ ಆ ಪರಿಸ್ಥಿತಿ ಬರ್ತೈತಿ ಅಂತಕ್ಕಂಥ ತಿಳ್ಕೊಬೇಕು. ಯಾಕಂತಂದ್ರೆ ಅದು ಏನ ಅಭಿವೃದ್ಧಿ ಕೆಲಸ ಆಗತೈತಿ, ಹಿನ್ನಡೆ ಆಗತೈತಿ, ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವ್ರು ಗಮನ ಹರಿಸೋದು ಬಿಟ್ಟು ಇಂಥ ಕೋಮುಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಯಾರು ಮಾಡಬಾರ್ದು. ಅದೇ ರೀತಿ ಮುತಾಲಿಕ್ ಅವರು ಬಹುಶಃ ತಮಗೆ ಅಭಿವೃದ್ಧಿ ಆಗ್ಲಿ, ತಮ್ಮ ಹಿಂದೂ ಧರ್ಮದ ಎಷ್ಟೋ ಕೆಟ್ಟ ಕೆಲಸಗಳಾಗತ್ತಾವ, ಆ ರಾಮ ಉಂಡಿ ಬಗ್ಗೆ ಒಂದ್ ದಿವ್ಸ ನೀವು ಮಾತಾಡ್ಲಿಲ್ಲ, ಒಂದ್ ದಿವ್ಸ ಅದ್ರ ಬಗ್ಗೆ ಹೋರಾಟ ಮಾಡ್ಲಿಲ್ಲ. ಇವತ್ತು ಬಂದು ನೀವು ಯಾವ್ದೋ ಒಂದು ಅಭಿವೃದ್ಧಿ ಕೆಲಸನ ವಿರೋಧ ಮಾಡ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಮೊದ್ಲ ನಿಮ್ ಮ್ಯಾಗ 1000 ಕೇಸ್ ಇತ್ತು, ಅವ್ರ ಮ್ಯಾಗ ಗುಂಡಾ ಆಕ್ಟ್ ಹಾಕಿ ಅವ್ರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.